ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಇದು ಸೆಕೆಂಡ್ ಬ್ಲಾಗ್ ಅಂತಂದು ಹೇಳ್ಬೋದು. ನಿನ್ನೆ ಅನ್ವಿತಾ ಹಾಸ್ಟೆಲಿಂದ ಬಂದಲ್ಲ ಸ್ಕೂಲಿಂದ, ಸೊ ಅದ್ರದ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ. ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಂತೀನಿ. ಈಗ ನೈಟ್ ಅಡುಗೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ನಾಷ್ಟದ ಮಾಡಿಂದ ವ್ಲಾಗ್ಗೆ ಅಷ್ಟು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅನಿತನ ತಲೆ ಎಲ್ಲ ಚೆನ್ನಾಗಿ ಬಾಚಿ ತಲೆ ಸ್ನಾನ ಮಾಡಿಸಿದೆ. ಅಂದ್ರೆ ಹಾಸ್ಟೆಲ್ನಾಗ ಇರೋ ಮಕ್ಳು ಅಂದ್ರೆ ಗೊತ್ತಲ್ಲ ಏನು ಎಷ್ಟೊಂದು ಇರ್ತಾವೆ ಅಂತೇಳಿ ಬರೀ ಅರ್ಧ ದಿನ ಆಕಿನ ತಲೆ ಬಾಚೋದು, ತಲೆ ಕ್ಲೀನ್ ಮಾಡೋದನ್ನ ಆಯಿತು. ಅಷ್ಟು ಬಟ್ಟೆ ಎಲ್ಲ ವಾಶ್ ಮಾಡಿತ್ತಲ್ಲ, ಒಂದಷ್ಟು ಒಣಗ್ಯಾವ ಅವನ್ನೆಲ್ಲ ಈಗ ನೋಡ್ರಿ. ಸೊ ವಾಶ್ ಮಾಡಿದವೆಲ್ಲ ಈಗ ಅಕ್ಕ ತಮ್ಮ ಇಬ್ರು ಕುಡ್ಕೊಂಡು ಮಡ್ಸಕ್ಕಂತಾರ. ಒಂದೆರಡು ಅರ್ಬಿ ಮಡ್ಸೋದು ಹೋಗೋದು, ಮತ್ತು ಕರಿಬೇಕು ಮಡ್ಸ್ರಂತೆ. ಮತ್ತು ಎರಡು ಅರ್ಬಿ ಮಡಿಸ್ತಾರೆ, ಮತ್ತೆ ಎದ್ದು ಅಪ್ಪಗೆತ್ತ ಗಡ್ಡಾಡ್ತಾರೆ. ಮತ್ತು ರೂಮ್ನಾಗೂ ತನ್ನ ಸಾಮಾನೆಲ್ಲ ಅಲ್ಲಿ ಜೋಡಿಸ್ಕೊಂತಂದು ಹೇಳೇನಿ. ಸೊ ನಾನು ಈಗ ರೊಟ್ಟಿ ಮಾಡಕ್ಕೆ ಅಂಥೇಳಿ ನೀರು ಕಾಯಕ್ಕಿಟ್ಟೇನಿ. ನೀರು ಕುದಿಯಾಕತ್ತೇನ. ಆ್ಯಂಡ್ ಇಲ್ಲಿ ನೋಡ್ರಿ, ರೊಟ್ಟಿ ಜೋಡಿ ಈಗ ಸೌತೆಕಾಯಿ ಪಲ್ಯ ಮಾಡಬೇಕು. ಸೌತೆಕಾಯಿ ಪಲ್ಯ ಮಾಡಕ್ಕೆ ಹಸ್ಬೆಂಡ್ ಈಗ ಸೌತೆಕಾಯಿ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕೊಂತಾರೆ. ನಾನು ಈಗ ರೊಟ್ಟಿ ಮಾಡ್ತೀನಿ. ಅದೇನು ಶೆಲ್ ಖಾಲಿ ಆಗಿತ್ತನ? ಈಗ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ನೋಡ್ತಾ ಇರ್ಬೋದು, ನೈಟನ್ನು ಇವತ್ತು ರೊಟ್ಟಿ ಮಾಡಿದ್ರದ್ದು ಅಂಥೇಳಿ ಬೆಳಗ್ಗೆ ಮಧ್ಯಾಹ್ನ ಮಾಡಲಿಲ್ಲ. ಒಂದೊಂದು ಟೈಮ್ ಬೆಳಗ್ಗೆ ಮಾಡಿರ್ತೀನಿ, ಒಂದೊಂದು ಟೈಮ್ ಮಧ್ಯಾಹ್ನ ಮಾಡಿರ್ತೀನಿ. ಹೆಚ್ಚಂತಂದರೆ ಬೆಳಗ್ಗೆನ ಮಾಡಿರ್ತೀನಿ. ಇವಾಗ ಅಂಕರ ಹಸ್ಬೆಂಡ್ ಡ್ಯೂಟಿಗೆ ಹೋಗೋಕೆ ಬೇಕು ಅಂಥೇಳಿ, ಸೊ ಅವರು ಇವಾಗ ಡ್ಯೂಟಿಗೇನು ಹೋಗಿಲ್ಲ. ಈಗ ಅನ್ವಿತನ ಹಾಸ್ಟೆಲಿಂದ ಕರ್ಕೊಂಡು ಬಂದಾರಲ್ಲ, ಸೊ ಒಂದು 2 days ಲೀವ್ ಹಾಕ್ತೀನಿ ಅಂತಂದು ಹಾಕ್ಯಾರ, ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಅಂತಂದು. ಹಾಗಾಗಿ ಬೆಳಗ್ಗೆ ಅಂಕರ ಪಾಸ್ತಾ ಅದು ಮಾಡಿದೆ. ಸೊ ಇದನ್ನು ಜಾಮೂನ್ ಅದು ಮಾಡಿದ್ಮೇಲೆ, ಸೊ ಹಾಗಾಗಿ ಮಧ್ಯಾಹ್ನ ಅನ್ನ ಸಾಂಬಾರದು ಊಟ ಮಾಡಿದ್ವಿ. ಸೊ ಈಗ ನೈಟ್ ಮಾಡೋಣ ಅಂತಂದು, ಈಗ ನೈಟ್ ಬಿಸಿ ಬಿಸಿ ಎಲ್ಲರೂ ಇರ್ತಾರೆ. ಸೊ ಬಿಸಿ ಬಿಸಿ ರೊಟ್ಟಿ ಗುತ್ತನ್ನು ಮಾಡಿಕೊಡ್ತೀನಿ, ಎಲ್ಲರೂ ಊಟ ಮಾಡ್ತಾರೆ. ಆ್ಯಂಡ್ ಅಕ್ಕ ತಮ್ಮ ಆಗಲೇ ಜಗಳ ಸ್ಟಾರ್ಟ್ ಮಾಡಿಬಿಟ್ರೆ ನೋಡ್ರಿ. ಅದು ಬಂದು ಇನ್ನೂ ಒಂದು ದಿನಾನೂ ಮುಗ್ದಿಲ್ಲ. ಸೊ ಆಗಲೇ ಜಗಳ ಮಾಡಕ್ಕಂತಾರ. ಅವ್ರದ್ದು ಜಗಳ ಬಿಡಿಸೋದನ ಆಗಕ್ಕಂತೈತಿ. ಇವಾಗ ಮೊದಲು ಹಸ್ಬೆಂಡ್ ಊಟಕ್ಕೆ ಬಂದರು. ಸೊ ಅವ್ರಿಗೆ ಮೊದಲು ಮಾಡಿಕೊಡ್ತೀನಿ. ಆನಂತರ ಅನ್ವಿತಾ, ಅರ್ವಿನು, ತಮ್ಮ ಆ್ಯಂಡ್ ನಾನು ಲಾಸ್ಟಿಗೆ ಊಟ ಮಾಡ್ತೀನಿ. ತಮ್ಮನೂ ಅವನು ಒಂದೇನಾದರೂ ಕಾಲೇಜ್ ವರ್ಕ್ ಅದು ಮಾಡ್ತಿರ್ತಾನೆ. ಸೊ ಅದು ಒಂದೊಂದು ಟೈಮ್ ಬಂದರೆ ನಮ್ಮ ಜೊತೆನ ಊಟಕ್ಕೆ ಕುಂತಿರ್ತಾನೆ. ಇನ್ನೊಂದೊಂದು ಟೈಮ್ ನಾವು ಒಂದೊಂದು ಸಲ ಎಲ್ಲರೂ ಕೂಡಿ ಉಂಡಿರ್ತೀವಿ. ಸೊ ಹಂಗೂ ಹಿಂಗೂ ಕೂಡಿ ಊಟ ಮಾಡ್ತೀವಿ ಅಂತಂದು ಹೇಳ್ಬೋದು. ಬೆಳಿಗ್ಗೆ ನಾಷ್ಟಕ್ಕೆ ಪಾಸ್ತಾ ಮಾಡಿದ್ದೆ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಈಗ ರೊಟ್ಟಿ ಮಾಡೋಕ್ಕಂತೀನಿ. ಎಲ್ಲರೂ ಒಟ್ಟಿಗೆ ಅಂತೂ ಕುಂದ್ರಕ್ಕಾಗಲ್ಲ. ಸೊ ಒಬ್ಬೊಬ್ರಿಗೆ ಮಾಡಿಕೊಟ್ಟಾಗ ಅಂತಾರೆ ನೋಡ್ರಿ. ಫಸ್ಟಿಗೆ ಹಸ್ಬೆಂಡ್ ಊಟ ಮಾಡಿ ಎದ್ಬಿಡ್ತಾರೆ. ಅವ್ರಿಗಂತೂ ಕರೆಕ್ಟ್ ಟೈಮಿಂಗು ಸ್ವಲ್ಪ 1/2 hour ಲೇಟ್ ಆಯಿತು ಅಂತಂದು ಹೇಳ್ಬೋದು. ಅನ್ವಿತಾ ಅರ್ವಿನು ಅವರು ಸ್ವಲ್ಪ ರೂಮು ಹಾಲ್ ಅದು ಕ್ಲೀನಿಂಗ್ ಅದು ಮಾಡಕ್ಕಂತಾರೆ, ಬಟ್ಟೆಗಳದ್ದೆಲ್ಲ ಮಡ್ಚಕ್ಕಂತಾರೆ. ಇನ್ನು ಅನ್ವಿತಾ ಅಂಕರ ಹಾಸ್ಟೆಲ್ನಾಗ ಬರೀ ಹಾಸ್ಟೆಲ್ ಫುಡ್ ತಿಂದಕ್ಕಿಗೂ ಇದು ಆಗಿರ್ತೈತಿ. ರೊಟ್ಟಿ ಅಂಕರ ತಿಂದೇ ಇರೋಂಗಿಲ್ಲ. ಸೊ ಆಕಿನೂ ಬಿಸಿ ಬಿಸಿ ರೊಟ್ಟಿ ತಿಂದಂಗೆ ಆಗತ್ತೆ ಅಂತಂದು ಈಗ ಬಿಸಿ ರೊಟ್ಟಿ ಮಾಡಕ್ಕಂತೀನಿ. ಏನು ತಿಂತಾಳೋ ಏನೋ ಒಲ್ಲೆ ಅಂತಾಳೋ ನೋಡ್ರಿ ಬ್ಲಾಗ್. ನೋಡ್ರಿ ಫ್ರೆಂಡ್ಸ್, ಹಸ್ಬೆಂಡ್ ಊಟ ಆಯ್ತು. ಸೊ ಇನ್ನು ಇಷ್ಟಿಟ್ಟೈತಿ. ಉಣ್ಸ ಪಪ್ಪ ಉಣ್ಸಕನಿಲ್ಲ, ಉಣ್ಣು. ಯಾಕ ಉಣ್ಬೇಕವ? ಹಂಗದೆ ಮಾಡ್ಬಾರ್ದು ನೀನು. ಉಣ್ಣು. ನೋಡ್ರಿ ಆಗ್ಲೇ ಶೆಡು ಬಂದೈತಿ ಅನ್ವಿತಾಗ. ಉಣ್ಣು ಬಡ ಉಣ್ಣೆ. ರೊಟ್ಟಿ ತಿನ್ಬೇಕವ. ಅಲ್ಲಿ ಹಾಸ್ಟೆಲ್ನಾಗ ಬರೀ ಹಾಸ್ಟೆಲ್ ಊಟನ ಉಂಡಿರ್ತಿ, ರೊಟ್ಟಿ ತಿಂದಿರಂಗಿಲ್ಲ ಅಲ್ಲೇ. ಅದಕ್ಕೆ ಬಿಸಿ ಬಿಸಿ ಮಾಡಾಕತ್ತೀನಿ, ತಿನ್ನಿ ಈಗ. ಎಷ್ಟು ನೋಡ್ರಿ, ರೊಟ್ಟಿ ಮಾಡೋದು ಮುಗೀತು. ಈಗ ಅನ್ವಿತಂದು ಊಟ ಆಯ್ತು. ಹಸ್ಬೆಂಡ್ ಫೋರ್ಸ್ ಮಾಡಿ ಉಣ್ಸಿದ್ರು. ಹೋಗದ ಅವು ಹಂಗ ಬರ್ತಾವ, ದುಡ್ಡು ಕೊಡ್ಲಾರ್ದ ಸ್ಕೆಚ್ ಪೆನ್. ಅರ್ವಿನೂ ನೋಡ್ರಿ ರೊಟ್ಟಿ ಒಲ್ಲೆ ಅನ್ನಕತ್ತಿದ್ದ. ಅವಗೂ ಫೋರ್ಸ್ ಮಾಡ್ಯಾನ. ಅವ್ರ ಮಾಮ ಬಂದು ಬೈದಾಗ ತಿನ್ನಕತ್ತಾರ ನೋಡ್ರಿ ಒಂದು ರೊಟ್ಟಿ. ಇಂಥರ ಅದಾರ ಇವರು. ನಾನು ಅವ್ರ ಪಪ್ಪ ಹೇಳಿದ್ರೆ ಕೇಳಿಲ್ಲ.
ನೋಡ್ರಿ. ಓಕೆ ಫ್ರೆಂಡ್ಸ್, ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡಿರೋದು ನೋಡ್ರಿ. ಆನ್ಲೈನ್ ಒಳಗೆ ಒಂದಷ್ಟು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೆ ಅನ್ವಿತಾಗ ಮತ್ತು ನನಗ ಅಂತೇಳಿ. ಸೊ ಅವನ್ನೆಲ್ಲ ಅನ್ವಿತಾಗ ತೋರಿಸಿರಲಿಲ್ಲ, ತೋರ್ಸೋಣ ಅಂತಂದು ಈಗ ನೋಡ್ರಿ ತೋರ್ಸಕ್ಕಂತೀನಿ. ಆ್ಯಂಡ್ ಈಗ ತೋರಿಸಿರೋಂಥ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಹೊಸ ಡ್ರೆಸ್ ತಗೊಂಬಂತ ಅನ್ವಿತಾ. ಮತ್ತೆ ಯಾರಿಗೆ ಒಂದು ಹೇಳ್ತೀನಿ ಡ್ರೆಸ್ ಫ್ರೆಂಡ್ಸ್. ಬರುತ್ತೆ ಇದೆ ಸ್ವಲ್ಪ ಹಿಡಿಬೇಕು ನೋಡೋದು. ಹೆಂಗೆ ಚಲೋ ಅಂಗಿ ಮ್ಯಾಗ ಹಾಕೊಂಡ್ ಬರ್ತೈತೆ ಯಾರ ನಾನು ನೋಡಿ ತಗೊಂಡಿನಿ. ಈ ಪ್ಯಾಂಟ್ ಎದ್ ನಿಂದ್ರೆ ಉದ್ದಾಗತ್ತನ ಪ್ಯಾಂಟ್ ಒಂದು 2 ಸುತ್ತು ಬಿಡಿಬೇಕು ಅನ್ಸುತ್ತಾ, 2 ಸುತ್ತಬೇಕು. ಇಷ್ಟ ಇದ ನೆಕ್ಲೆಸ್ ತರ ಕಾಣುತ್ತ. ಇದಕ್ಕೆ ಯಾವ್ದೋ ನೆಕ್ಲೆಸ್ ಅನ್ಕೊಂಡಿದ್ದೆ. ಒಂದು ಚಲೋ ಐತೆ. ಕೊಂದು ಹೆಂಗೈತಿ ಬ್ಲೌಸ್? ಇದು ನನಗಂತ ಈಕಿಗೊಂದು ಡ್ರೆಸ್ಸಿಗೆ ಬೇಕಾಗಿತ್ತು, ತರಿಸಿದೆ. ಅದ್ರ ಇದು ಮೆರೂನ್ ಕಲರ್ ಆತ. ಅದೊಂದು ಸ್ವಲ್ಪ ಇತ್ತಾಗ ಮೆರೂನು ಅಲ್ಲ, ಇತ್ತಾಗ ಪರ್ಪಲ್ನು ಅಲ್ಲ, ಹಂಗೈತಿ. ಮ್ಯಾಗಿನ ಬ್ಲೌಸ್ ಟೈಟ್ ಆಗೈತಿ. ಹಂಗಂತ ಟೈಟ್ ಆಗೈತಿ ಅಂತ ಇದನ್ನ ತರಿಸಿದ್ರ ಇದು ಕಲರ್ ಬಂದ್ಲಿಲ್ಲ. ಮತ್ತೆ ತರಿಸ್ಬೇಕಂತಂದ್ರ ಈಗ ಇನ್ನ 4-5 ದಿನದಾಗ ಬರಂಗಿಲ್ಲ ನೋಡು. ಇದನ್ನ ಆಗ ಸೊ ನೋಡಿ ಫ್ರೆಂಡ್ಸ್, ಇದು ಮೀಶೋದಲ್ಲಿ ತಗೊಂಡಿದ್ರು. ಬ್ಲೌಸ್ ಪೀಸ್ ಎಂಬ್ರಾಯ್ಡರಿ ವರ್ಕ್ ಮಸ್ತಾಗೈತೆ ಅಂತಂದು ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ವರ್ಕ್ ಬಂದೈತಿ ಅಂತೇಳಿ. ಮೆರೂನ್ ಕಲರು ಮತ್ತು ಗ್ರೀನು ಆಲ್ಮೋಸ್ಟ್ ಎಲ್ಲ ಸೀರೆಗಳು ಮ್ಯಾಚಿಂಗ್ ಆಗೋ ಕಲರ್ ಅಂತಂದು ಹೇಳ್ಬೋದು. ಸೊ ಇದು ಬ್ಲೌಸ್ ನಿಮಗೆ ಇಷ್ಟ ಆಗಿದೆ. ರೆಡಿಮೇಡ್ ಬ್ಲೌಸ್ ಮತ್ತು ನೋಡಿದ್ರೆ ಜಸ್ಟ್ ಒಂದು ಸ್ವಲ್ಪ ನೀವು ಫಿಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಆಯ್ತು ನಿಮ್ಮ ಸೈಜ್ಗೆ. ಇದ್ರದ್ದು ಲಿಂಕ್ ನಿಮ್ಗೆ ಬೇಕು ಅಂತಂದ್ರೆ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ರಿ. ವಜ್ಜೆ ನಮ್ಗೆ ಲೈಟ್ ವೇಟ್ ಬರುತ್ತೆ ಅನ್ಕೊಂಡಿದ್ದೆ. ವೇಟ್ ಐತಿ. ಬಂಗಾರದ ಜೊಗ್ಯಾರ ಅಂತಾರೆ. ಇಷ್ಟೊಂದು ವೇಟ್ ಇದ್ದಿದ್ದು ಇಷ್ಟು ದೊಡ್ಡದ ಬಂಗಾರದ ಯಾರು ತಗೊಂತಾರ ಅಂತಂದು ಗೊತ್ತನ ಆಗುತ್ತೆ ಅವ್ರಿಗೆ ಇದು ಜೋಗ್ಯಾರದ ಅನ್ನೋದು. ಆ್ಯಂಡ್ ಇದು ನೋಡ್ರಿ ಫ್ರೆಂಡ್ಸ್, ಅನ್ವಿತಾಗ ತಗೊಂಡಿರೋ ಇದು ಡ್ರೆಸ್ ಮೀಶೋ ಒಳಗೆ ತಗೊಂಡಿದ್ದು. ಹೇಗೈತಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದ್ರದ್ದು ನಿಮ್ಗೆ ಲಿಂಕ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ರಿ, ಬೈ ಮಾಡ್ರಿ. ಮಸ್ತ್ ಚೆನ್ನಾಗೈತಿ. ಸೊ ಕನ್ಸ್ಕೊಂಡು ಬೈ ಮಾಡ್ಬೋದು. ಆ್ಯಂಡ್ ಇವಾಗೆಲ್ಲ ಮದುವೆ ಸೀಸನ್ ಆಗಿರೋದ್ರಿಂದ ಹಳದಿ ಫಂಕ್ಷನ್ಗಂತೂ ಬೆಸ್ಟ್ ಔಟ್ಫಿಟ್ ಅಂತಂದು ಹೇಳ್ಬೋದು. ಸೊ ಯೆಲ್ಲೋ ಕಲರ್ ಡ್ರೆಸ್, ಇಲ್ಲಿ ಜಿಗ್ಜಾಗ್ ರೀತಿಯಲ್ಲಿ ವೈಟ್ ಕಲರ್ ಥ್ರೆಡ್ ಎಂಬ್ರಾಯ್ಡಿಂಗ್ ಬಂದೈತೆ ಅಂತಂದು ಹೇಳ್ಬೋದು. ಇದು ಮೇನ್ ಹೈಲೈಟ್ ಈ ಡ್ರೆಸ್ಸಿಗೆ. ಆ್ಯಂಡ್ ಇದಕ್ಕೆ ಸೊ ಈ ರೀತಿ ಬಾಟಮ್ ಬರ್ತೈತಿ, ಚೆನ್ನಾಗೈತಿ. ಸೊ ವೇರ್ ಮಾಡೋದು ಮಾತ್ರ ಸಖತ್ತಾಗಿ ಕಾಣುತ್ತೆ. ಒಂದು ಇದ್ರ ದುಪ್ಪಟ್ಟ ಇನ್ನು ಇಲ್ಲೇ ಇಟ್ಕೊಂಡಿರುತ್ತೆ. ಆ್ಯಂಡ್ ಇದ್ರ ದುಪ್ಪಟ್ಟ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ರೀತಿ ಆಗೈತೆ ನೋಡ್ರಿ. ಇದಕ್ಕೆ ದುಪ್ಪಟ್ಟಾಗ ಇಲ್ಲಿ ಮುತ್ತಿಂದ ಲೇಸ್ ಕೊಟ್ಟಾರ. ಆ್ಯಂಡ್ ಇದು ಈ ರೀತಿ ಮಿಡಲಲ್ಲಿ ಸ್ವಲ್ಪ ಥ್ರೆಡ್ ಎಂಬ್ರಾಯ್ಡಿಂಗ್ ಐತಿ, ವೈಟ್ ಕಲರು ಚೆನ್ನಾಗೈತಿ. ವೇರ್ ಮಾಡೋದು ಸಖತ್ತಾಗಿರುತ್ತೆ. ನಮಗೇನು ತೊಗೊಂಡ್ವ. ಆ್ಯಂಡ್ ಇದೊಂದು ಜ್ಯುವೆಲ್ರಿ ನೋಡ್ರಿ ಫ್ರೆಂಡ್ಸ್, ಇದು ಅಂತೂ ಸಖತ್ತಾಗೈತಿ. ನಾನು ಎಕ್ಸ್ಪೆಕ್ಟ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರ್ತೈತಿ ಅಂತೇಳಿ. ಸೊ ನಂಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದರದ್ದು ಜ್ಯುವೆಲ್ರಿನ ನಾನು ಬ್ಯಾಕ್ ಕ್ಯಾಮ್ರಾಯಿಂದ ಯಾವ ರೀತಿ ಕಾಣುತ್ತೆ ಅಂತಂದು ನೀಟಾಗಿ ವಿಡಿಯೋ ಮಾಡಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡ್ರಿ. ಈ ರೀತಿ ಆಗೈತಿ. ಇಲ್ಲಿ ಲಕ್ಷ್ಮಿ ಡಿಸೈನ್ ಇರೋ ಪೆಂಡೆಂಟ್ ಬರ್ತೈತಿ. ಇನ್ನು ಇಲ್ಲೆಲ್ಲ ಅದೇನೋ ಕಾಸಿ ನೆಕ್ಲೆಸ್ ಅಂತಾರಲ್ಲ, ಓಲ್ಡ್ ಈಸ್ ಗೋಲ್ಡ್. ಸೊ ಆ ರೀತಿ ಬಂದೈತಿ ನೋಡಿ ಫ್ರೆಂಡ್ಸ್.
ಕಾಸಿನ ಸರ 10 ತೊಲೆ ಆಗತ್ರಿ 10 ತೊಲಿ ಮ್ಯಾಲ ಬೇಕಿದ್ದು. ಆ್ಯಂಡ್ ಇದಕ್ಕೆ ಜ್ಯುವೆಲ್ರಿನೂ ಇದು ಜ್ಯುವೆಲ್ರಿ ಅಂತ ಇದಕ್ಕೆ ಇಯರಿಂಗ್ ಸಹ ಬರ್ತೈತಿ. ಚೆನ್ನಾಗೈತೆ ಅಂತಂದು ಹೇಳ್ಬೋದು. ನೋಡಿ ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಜುಮ್ಕಿ ಈ ಜ್ಯುವೆಲ್ರಿ ಇಷ್ಟೊಂದು ಚೆನ್ನಾಗಿ ಬರುತ್ತಂತ ನಿಜ ಅನ್ಕೊಂಡಿರ್ಲಿಲ್ಲ ನಾನು. ಅದು ಮೀಶೋ ಒಳಗೆ ಎಷ್ಟು ಚೆನ್ನಾಗೈತಿ. ಕಲರ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಮತ್ತು ಲೈಟ್ ವೇಟ್ ಇರುತ್ತೇನೋ ಅಂತ ಅನ್ಕೊಂಡಿದ್ದೆ. ಸಖತ್ ವೆಯ್ಟ್ ಐತಿ. ಮದುವೆ ಫಂಕ್ಷನ್ಗೆ ಸೀರೆ ಅದು ಉಟ್ಕೊಂಡಾಗ ಇದು ಒಂದು ಜ್ಯುವೆಲ್ರಿನ ನಾವು ವೇರ್ ಮಾಡಿಬಿಟ್ರೆ ಸಾಕು, ಇದ ಗ್ರ್ಯಾಂಡ್ ಲುಕ್ ಕೊಡುತ್ತಂತಂದು ಹೇಳ್ಬೋದು. ಇದು ಬಿಟ್ಟು ಬೇರೆ ಜ್ಯುವೆಲ್ರಿನ ಬೇಕಾಗಿಲ್ಲ, ಅಷ್ಟು ಚೆನ್ನಾಗೈತಿ. ಸೊ ಇವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿರೋ ಜ್ಯುವೆಲ್ರಿ ನೋಡ್ರಿ ಫ್ರೆಂಡ್ಸ್. ಎಲ್ಲೇ ಯಾವುದೇ ಫಂಕ್ಷನ್ ಅಲ್ಲಿ ನೋಡಿದ್ರು ಇದೊಂದು ಜ್ಯುವೆಲ್ರಿ ಹಾಕೊಳಕಂತ ಈಗ ಮಸ್ತ್ ಚೆನ್ನಾಗೈತಿ. ಇದ್ರದ್ದು ನಿಮ್ಗೆ ಲಿಂಕ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಇದನ್ನಂತೂ ಮಸ್ಟ್ ಬೈ ಮಾಡ್ರಿ, ಕಣ್ಣು ಮುಚ್ಕೊಂಡ್ ತಗೊಳ್ರಿ ಫ್ರೆಂಡ್ಸ್. ಇದು ಅಷ್ಟು ಚೆನ್ನಾಗೈತಿ. ಅದ ಕಲರ್ ಏನಾದ್ರು ಶೇಡ್ ಆದ್ರೂ ನಾವು ಮತ್ತೆ ಪಾಲಿಶ್ ಮಾಡಿಸ್ಬೋದು. ಫಂಕ್ಷನ್ಸ್ಗಳು ಹಿಂಗೆ ಇದ್ದಾಗ ಅಷ್ಟೇ ನಾವು ವೇರ್ ಮಾಡ್ತೀವಿ. ಕಲರ್ ಏನು ಅಷ್ಟು ಜಲ್ದಿ ಏನು ಹೋಗಲ್ಲ. ಅಕಸ್ಮಾತ್ ಹೋಯ್ತು ಅಂತ ಅಂದ್ರೆ ಪಾಲಿಶ್ ಮಾಡಿಸ್ಕೋಬೋದು. ಬ್ಯಾಕ್ ಕ್ಯಾಮ್ರಾ ಎಲ್ಲ ತೋರಿಸ್ತಿರ್ತೀನಿ, ನೋಡ್ರಿ ಹೆಂಗೈತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಹೆಂಗೈತೆ ನೀತ ಚಲೋ ಐತೆ. ಇದನ್ನ ಮಾಡಿ ನೋಡ್ಬೇಕು. ಏನು ನೋಡಕಂತ ಹೋದ್ರು. ಇದು ಅನ್ನ ತಗೊಂಡ್ಬಂದಿನ್ ಬಾ ಹಂಗೈತೆ. ಇದು ಬಿಟ್ಟು ಮತ್ತೆ ಯಾವುದೇನು ತಗೊಂಡಿಲ್ಲ. ಸೊ ಎಸ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಮೀಶೋ ತರಿಸಿರುವಂತಹ ಬ್ರೈಡಲ್ ಜ್ಯುವೆಲ್ರಿ ಕಾಸಿನ ಹಾರ. ಸೊ ಇದ್ರ ಜೊತೆಗೆ ಜುಮ್ಕಿ ಸಹ ಬರುತ್ತೆ. ಬ್ಯಾಕ್ ಕ್ಯಾಮ್ರಾಯಿಂದ ಯಾವ ರೀತಿಯಾಗಿ ಕಾಣಿಸ್ತದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಡಿಟೇಲ್ ಆಗಿ. ಡಿಸೈನ್ ಯಾವ ರೀತಿಯಾಗಿದೆ ಅಂತೇಳಿ ಸಖತ್ತಾಗಿದೆ ಅಂತಂದು ಹೇಳ್ಬೋದು. ನಾನಂತೂ ಈ ಜ್ಯುವೆಲ್ರಿನ ನೋಡಿದ ಕೂಡಲೇ ಏನಿದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಅಂದ್ಕೊಂಡೆ. ಅಮೌಂಟ್ಗಂತೂ ಬರ್ತಿದೆ ಅಂತಂದು ಹೇಳ್ಬೋದು. 1050 ಏನೋ ಇದೆ. ಸೊ ಈ ಜ್ಯುವೆಲ್ರಿ ಅಂತೂ ಕಣ್ಣು ಮುಚ್ಕೊಂಡು ತಗೊಳ್ರಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ. ಫಂಕ್ಷನ್ಸ್ಗಳಿಗೆ ಹೆಣ್ಮಕ್ಳಿಗೆ ಬೇಕಾಗ್ತವೆ. ಇವಾಗ ಇರೋ ಗೋಲ್ಡ್ ರೇಟಿಗಂತೂ ಗೋಲ್ಡ್ ಅಂತೂ ತೊಗೊಳಕ್ಕಾಗಲ್ಲ. ಸೊ ಈ ಥರ ಡಿಸೈನ್ ಇರೋ ನಾವು ಜ್ಯುವೆಲ್ರಿನ ತೊಗೋಬೇಕು ಅಂತಂದರೆ ಏನಿಲ್ಲ ಅಂತಲೂ ಒಂದು 10ರಿಂದ 12 ಗ್ರಾಮ್ ಬೇಕಾಗತ್ತೆ. ಸೊ 10ರಿಂದ 12 ಗ್ರಾಮ್ ಎಲ್ಲಿಂದ ತೊಗೊಳಕ್ಕಾಗತ್ತೆ. ಸೊ ನೆಟ್ಟಿಗೆ ಒಂದು ಅರ್ಧ ತೊಲಿ ತೊಗೊಳಕ್ಕೂ ಕಷ್ಟ ಆಗುತ್ತೆ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ. ಅಂಥದ್ರಲ್ಲಿ ಇದೆಲ್ಲ ಸುಮ್ಮನೆ ಈ ಜನ್ಮದಲ್ಲಿ ಆಗದೇ ಇರೋಂತಹ ಮಾತು. ಸೊ ನಮ್ಮ ಕೈಯಲ್ಲಿ ಆಗಲ್ಲ ತೊಗೊಳಕ್ಕೆ ಅಂತೇಳಿ ಕೊರಗೋದು ಯಾಕೆ. ಸೊ ಈ ರೀತಿ ಗೋಲ್ಡ್ ತಲೆ ಮೇಲೆ ಹೊಡೆದಂಗೆ ಜ್ಯುವೆಲ್ರೀಸೇ ಸಿಗ್ತವೆ, ಆರ್ಟಿಫಿಷಿಯಲ್ ಜ್ಯುವೆಲ್ರೀಸು, ಉಮಾ ಗೋಲ್ಡು. ಸೊ ಇವನ್ನೇ ಹಾಕ್ಕೊಂಡು ನಮ್ಮ ಆಸೆಗಳನ್ನ ಈಡೇರಿಸ್ಕೊಂಡ್ರೆ ಆಯಿತು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಐ ಹೋಪ್ ಈ ಜ್ಯುವೆಲ್ರಿ ಅಂತೂ ಎಲ್ಲ ವ್ಯೂವರ್ಸ್ಗೂ ಇಷ್ಟ ಆಗಿರುತ್ತೆ. ಹಸ್ಬೆಂಡ್ ಸಹ ತುಂಬ ಚೆನ್ನಾಗಿದೆ ಅಂತಂದು ಹೇಳಿದ್ರು. ಸೊ ಈ ಜ್ಯುವೆಲ್ರಿನ ಕಣ್ಣು ಮುಚ್ಕೊಂಡು ಬೈ ಮಾಡಿರಿ. ಈ ಜ್ಯುವೆಲ್ರಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಅವನ್ನೆಲ್ಲ ಯಾಕೆ ಹೊತ್ಕೊಂಡ್ಬಂದಿ? ಈಗ ಮನೆ ಇಲ್ಲೇ ಯುಗಾದಿ ಹಬ್ಬದ ದಿನ ಜಾತ್ರೆ ಇತ್ತು, ಇಲ್ಲೇ ಹೋಗಿದ್ವಿ. ಆ ಜಾತ್ರೆಗೆ ಇವು 2 ತೊಗೊಂಬಂದಿ ನಾವು. ಒಂದು ಇನ್ನೊಂದು ಅಂತೇಳಿ. ಅದನ್ನ ಇಡಕ್ ಮಾಡಕ್ ನಿಡ್ಕೊ. 1 2 3 4 9 ಇರ್ಬೇಕಂತ ಹೋಗು. ಹೇಳಿದ್ರು 1 2 3 ನಾನೇ ಎನ್ಸಿಲ್ಲ 17 18 19 ಮತ್ ನಮ್ ಕಡೆ ಎಲ್ಲ ಹಿಂಗ ಹಾಕೊಂತಾರ. ಇವು ಬಂಗಾರದ 5 ಗುಂಡ್ ಇರ್ತಾವ. 5 ಗುಂಡ್ ಹಾಕೊಂತಾರ ಬಂಗಾರದ್ದು. ಒಬ್ಬೊಬ್ರು 3 ಗುಂಡ್ ಹಾಕೊಂತಾರ. ಇನ್ನೊಬ್ಬೊಬ್ರು 4 ಗುಂಡ್ ಹಾಕೊಂತಾರ. ಮತ್ತು ಇಲ್ಲಿ ಲಾಸ್ಟಿಗೊಂದು ಹವಳ ಅಂತ ಹಾಕೊಂತಾರ. ಮತ್ತು ಇವ್ ನಡಕ್ ಒಂದೊಂದು ಬಂಗಾರ ಗುಂಡ್ ನಡಕ್ ಒಂದೊಂದು ಕರ್ಮಣಿ ಇದು ಗ್ಯಾಪ್ ಇರ್ಲಂತೆ ಕರ್ಮಣಿ ಒಂದೊಂದು ಹಾಕ್ತಾರೆ. ಎಲ್ಲ ಸೇರಿ ಅಷ್ಟು ಬರ್ತಾವು. ಸರಿ ಒಳಗೆ ಇವನ್ನೆಲ್ಲ ಕುತ್ಕೊಂಬಂದ ಒಳಗಿನ ಇಡು ಇದ್ರೊಳಗೆ.
ಇನ್ನೂ ಒಂದು ಹೆಚ್ಚಿಗೆ ತರಿಸ್ಬೇಕಿತ್ತು, ಬಟ್ ಏನ್ ಮಾಡೋದಕ್ಕೆ ಟೈಮ್ ಇಲ್ಲ. 4 ಬರಂಗಿಲ್ಲ. ಸಂಡೇ ಆರ್ಡರ್ ಮಾಡೀನಿ ಈ ಬ್ಲೌಸು. ನೆಕ್ಸ್ಟ್ ಸಂಡೇ ಒಂದು ವಾರ ಆಗೈತಿ ಬರ್ಬೇಕಾದ್ರ. ಮತ್ತು ಆರ್ಡರ್ ಮಾಡಿ 4 ಬರುತ್ತಾ ಇಲ್ಲ ಅಂತಂದು ಮಾಡ್ಲಿಲ್ಲ ನೋಡ್ರಿ. ಹೆಂಗ ಏನೋ ಒಂದು ಅಡ್ಜಸ್ಟ್ ಮಾಡ್ತೀನಿ. ಈ ಬ್ಲೌಸ್ ನಾನು ವೇರ್ ಮಾಡಿ ನೋಡಿದೆ, ಸಖತ್ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಚೆನ್ನಾಗೈತೆ ಅಂತಂದು ಹೇಳ್ಬೋದು. ಫಿಟ್ಟಿಂಗ್ ಮಾಡ್ಕೊಳ್ಬೇಕು. ಚೆನ್ನಾಗೈತಿ ಫ್ರೆಂಡ್ಸ್. ಇದ್ರೊಳಗಿನ ಎಷ್ಟೊಂದು ವೆರೈಟಿ ಕಲರ್ಸ್ ಎಲ್ಲ ಅವೈಲೇಬಲ್ ಅದಾವು. ವೈಟ್, ಕ್ರೀಮು ಅಂಡ್ ಗ್ರೀನ್, ಬ್ಲೂ, ನೋಡಕ್ ಅಂತೇಳ. ಮತ್ತ ಇನ್ನು ಎಷ್ಟೊಂದು ರೆಡ್ ಕಲರ್ ಎಲ್ಲ ನಿಮ್ಗೆ ಯಾವ್ದು ಬೇಕು ಆ ಕಲರ್ ಬ್ಲೌಸ್ ರೆಡಿಮೇಡ್ ಬ್ಲೌಸ್ ಸಿಗುತ್ತ. ಎಲ್ಲ ಒಟ್ಟು ನಮ್ಮ ಮನ್ವಿತ ಕಿತ್ತಾಡಕತ್ತಾಳ ನೋಡ್ರಿ. ನಾನು ಮತ್ತೊಂದು ಅರ್ಧ ಹಚ್ಚಾಕ 4 ಹುಡುಗಿ. ಇದು ಹೆಂಗೈತಿ ಬ್ಲೌಸ್? ಮಸ್ತ್ ಐತಿ. ಇದ್ರ ಬ್ಲೌಸ್ ಇದೇ ರೀತಿ ವರ್ಕ್ ಮಾಡ್ಕೊಡ್ರಿ ಅಂದ್ರೆ ₹200 ಇಲ್ಲ 200 ಚಿಲ್ಲರೆ ಇಷ್ಟ. ಅದು ರೆಡಿಮೇಡ್. ಮತ್ತ ಹಿಂಗ್ ಈ ರೀತಿ ವರ್ಕ್ ಇರೋದು ₹300 ಒಳಗನ ಸಿಗುತ್ತ. ಹೊಲ್ದಿರೋದನ್ನ ಸಿಗ್ತೈತಿ. ಜಸ್ಟ್ ಒಂದ್ ಸ್ವಲ್ಪ ಲೂಸ್ ಇರ್ತೈತಿ. ಆ್ಯಂಡ್ ಇದೊಂದು ಟಾಪ್ ನೋಡ್ರಿ ಫ್ರೆಂಡ್ಸ್. ಇದನ್ನು ಅಷ್ಟೇ ಮೀಶೋ ಒಳಗನ ತಗೊಂಡಿದ್ದು. ಸೊ ಇದು ಮಸ್ತ್ ಚೆನ್ನಾಗೈತೆ ಅಂತಂದು ಹೇಳ್ಬೋದು ಕ್ವಾಲಿಟಿ ವೈಸು. ಸ್ಲೀವಲ್ಲಿ ಈ ರೀತಿ ನೆಟೆಡ್ ಡಿಸೈನ್ ಬಂದೈತಿ. ಸೊ ಈ ಟಾಪ್ಗೆ ಹೈಲೈಟ್ ಚೆನ್ನಾಗೈತಿ. ವೇರ್ ಮಾಡಿದ್ರೆ ಮಸ್ತ್ ಚೆನ್ನಾಗಿ ಕಾಣುತ್ತೆ ಅಂತಂದು ಹೇಳ್ಬೋದು. ಇದ್ರದ್ದು ಲಿಂಕ್ ನಿಮ್ಗೆ ಬೇಕು ಅಂತಂದ್ರೆ ಇದ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿರಿ. ಸೊ ಇಷ್ಟ ನೋಡ್ರಿ ಫ್ರೆಂಡ್ಸ್. ಆ್ಯಂಡ್ ಫ್ರೆಂಡ್ಸ್ ಇದು ನೋಡ್ರಿ ಮೈಕ್. ಸೊ ಇದ್ರದ್ದು ನಿಮ್ಗೆ ಲಿಂಕ್ ಬೇಕಂತಂದ್ರೆ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ರಿ. ಹಲೋ ನೋಡ್ತಾ ಇರ್ಬೋದು ವಾಯ್ಸ್ ಹೆಂಗ್ ಬರಕತೈತಿ ಅಂತೇಳಿ. ಆಲ್ರೆಡಿ ಒಂದು ಬ್ಲಾಗ್ನ ನೋಡಿರ್ತೀರಿ, ಒಂದಲ್ಲ 2 ಬ್ಲಾಗ್ನ ನೋಡಿರ್ತೀರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬರಕತೈತಿ. ಇದು ನೋಡ್ರಿ ಸೌಂಡ್ ಬಾಕ್ಸ್. ಇದು ಮೈಕ್. ಹಲೋ ಮೈಕ್ ಹೆಂಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಏನ ಮಸ್ತ್ ಐತಿ ನೋಡ್ರಿ ಫ್ರೆಂಡ್ಸ್, ಚೆನ್ನಾಗೈತಿ. ನಿಮಗೂ ಬೇಕು ಅಂತಂದ್ರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ರಿ. ಮಸ್ತ್ ಚೆನ್ನಾಗೈತಿ. ಸೊ ಮೈಕ್ಲನ್ನ ಈಗ ಮಾತಾಡಿ ನಿಮ್ಗೆ ತೋರ್ಸಾಕಂತೀನಿ. ಸೊ ಸೌಂಡ್ ಕ್ವಾಲಿಟಿ ಯಾವ ರೀತಿ ಐತಿ ಅಂತೇಳಿ ಮಸ್ತ್ ಚೆನ್ನಾಗೈತೆ ಅಂತಂದು ಹೇಳ್ಬೋದು. ಆ್ಯಂಡ್ ಇದೊಂದು ನೋಡ್ರಿ ಮೊಬೈಲ್ ಸ್ಟ್ಯಾಂಡ್, ಟೇಬಲ್ ಸ್ಟ್ಯಾಂಡ್ ಅಂತಂದು ಹೇಳ್ಬೋದು, ಸಣ್ಣದು. ಇದ್ರದ್ದು ಲಿಂಕ್ ಬೇಕು ಅಂತಂದ್ರೆ ಹೇಳ್ರಿ, ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ, ಚೆಕ್ ಮಾಡ್ರಿ. ಮಸ್ತ್ ಆಗೈತೆ ನೋಡ್ರಿ ಸೌಂಡ್. ನಂಗದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಮೈಕು. ನಿಮ್ಗೂ ಏನಾರ ಹಿಂಗ ಹಾಡು ಇಂಟ್ರೆಸ್ಟ್ ಇತ್ತು, ನಿಮ್ಗೂ ಮೈಕ್ ಬೇಕು ಅಂತಂದ್ರ ಮಸ್ತ್ ಬೈ ಮಾಡ್ರಿ. ಎಷ್ಟು ಬೈ ಮಾಡಬೇಡ್ರಿ. ಎಷ್ಟು ಬಿಸಿಲು ಬಿಡಕೈತವ ಇದು ಶೈನ್ ಇದೆ ಯಾಣಿನ. ಚಲೋ ಐತಲ್ಲ ಮೈಕ್. ಇದು ಲೈಟ್ ಬರೋಂಗಲ್ಲ ಬಿಡಪ್ಪ. ದಮ್ದರೆ 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 ದಮ್ ದಮ್ ದಮ್. ಕಥೆಯೊಂದ ಹೇಳಿದೆ ಗುರುತುಗಳ ಕಾಲೇಜಿನಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡೋರಿನಲ್ಲಿ, ಶಾರದೆ ಪ್ರತಿ ನಿಮಿಷಕ್ಕೂ ವೀಕ್ಷಿಸಿದೆ. ಕ್ಲಾಸ್ ರೂಮಿನ ಬೆಂಚಲ್ಲಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.